ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೋಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಮಿನೇಷನ್ ಪರ್ಪಸ್ಸಿಂದ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇಲ್ಲಿಯೂ ಕೂಡ 3 ರೀತಿಯ ಡಾಟಾಗಳನ್ನು ನಾವು ನೋಡ್ಬೋದು. ಅನ್ಗ್ರೂಪ್ಡ್ ಡಾಟಾ ಇರ್ಬೋದು, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಗ್ರೂಪ್ಡ್ ಡಾಟಾ ಆರ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈ 3 ರೀತಿಯ ಪ್ರಾಬ್ಲಮ್ಗಳನ್ನು ಇದರಲ್ಲಿ ನೀವು ನೋಡ್ತೀರಿ. ಮೊದಲಿದ್ದು ಅನ್ಗ್ರೂಪ್ಡ್ ಡಾಟಾ ಅಥವಾ ಇಂಡಿವಿಜುವಲ್ ಅಬ್ಸರ್ವೇಷನ್ ಇದ್ದಾಗ ನಾವು ಫಾರ್ಮುಲಾವನ್ನು ನೋಡೋದಾದ್ರೆ ಮೋಡ್ ಈಸ್ ಈಕ್ವಲ್ ಟು ದ ನಂಬರ್ ಆರ್ ಐಟಮ್ ದ್ಯಾಟ್ ಅಪಿಯರ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್. ಪ್ರಾಬ್ಲಮ್ದೊಳಗೆ ನೀವು ಅನ್ಗ್ರೂಪ್ಡ್ ಡಾಟಾ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿರಿ. ಸಿರೀಸ್ ಆಫ್ ಮಾರ್ಕ್ಸು ಅಥವಾ ಸಿರೀಸ್ ಆಫ್ ವೇಟ್ಸು ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಆ ಕೊಟ್ಟಿರೋ ವ್ಯಾಲ್ಯೂಗಳಲ್ಲಿ ಯಾವ ನಂಬರು ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದೆ, ಎಕ್ಸಾಮಿನೇಷನ್ ಪರ್ಪಸ್ದಿಂದ ಇದನ್ನು ಅಲ್ಲಿ ಬಿಟ್ಕೋರಿ. ನೀವು ಒಂದು ವ್ಯಾಲ್ಯೂ ರಿಪೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಟೈಮ್ಸ್, ಆ ವ್ಯಾಲ್ಯೂವಿಗೆ ನಾವು ಮೋಡ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ಒಂದು ಫಾರ್ಮುಲಾ ಇದರಲ್ಲಿ ಇಲ್ಲ. ಒಂದು ಪ್ರಾಬ್ಲಮನ್ನು ಇದರ ಮೇಲೆ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸನ್ನು ಇಲ್ಲಿ ಮೆನ್ಷನ್ ಮಾಡ್ಯಾರ. ಈ ಕೊಟ್ಟಿರೋದ್ರಲ್ಲಿ ನೀವು ಅಬ್ಸರ್ವ್ ಮಾಡಿರಿ, ಯಾವ ವ್ಯಾಲ್ಯೂ ರಿಪೀಟೆಡ್ ಇದೆ ಅನ್ನೋದನ್ನು ಮೊದಲು ಅಬ್ಸರ್ವ್ ಮಾಡಿರಿ. 10 ನಾವು ನೋಡಿದ್ರೆ ಇಲ್ಲಿ 10 ಇರೋದು ಎಷ್ಟು ಟೈಮ್ ಅಂದ್ರೆ 1 ಟೈಮ್ ಅಷ್ಟೇ ಐತಿ, ರಿಪೀಟ್ ಆಗೇ ಇಲ್ಲ. 15 ಎರಡನೇದು ಇರೋದು, 15 ಕೂಡ ಏನೈತಿ ರಿಪೀಟ್ ಆಗಿಲ್ಲ. 35 ಇಲ್ಲೊಂದು ಸಾರಿ ರಿಪೀಟ್ ಇದೆ, ದೆನ್ ಇಲ್ಲೊಮ್ಮಿದೆ, ಆ್ಯಂಡ್ ಅನದರ್ ಒನ್ ಇನ್ನೊಂದು ಕೂಡ ರಿಪೀಟ್ ಆಗಿದೆ, 3 ಟೈಮ್ಸ್ ರಿಪೀಟ್ ಆಗಿದೆ. 25 ನೀವು ನೋಡಿದರೆ ಅದು ಕೂಡ 1 ಟೈಮ್ ರಿಪೀಟು, 2 ಟೈಮ್ ರಿಪೀಟ್ ಇದೆ. 35 ಎಷ್ಟು ಟೈಮ್, 3 ಟೈಮ್. 25 2 ಟೈಮ್ಸ್ ರಿಪೀಟ್ ಇದೆ. ಇದಾದಮೇಲೆ 45 ಇದೆ ನೋಡ್ರಿ. 45 ರಿಪೀಟ್ ಆಗಿರೋದು, ರಿಪೀಟ್ ಆಗೇ ಇಲ್ಲ, 1 ಟೈಮ್ ಅಷ್ಟೇ ಇದೆ. 50 ಕೂಡ ರಿಪೀಟ್ ಆಗಿಲ್ಲ. 12 1 ಟೈಮ್ ಇದೆ. 38 ಕೂಡ 1 ಟೈಮ್ ಇದೆ. 40 ಕೂಡ 1 ಟೈಮ್ ಇದೆ. ಇದರಲ್ಲಿ ರಿಪೀಟ್ ಆಗಿರೋ ವ್ಯಾಲ್ಯೂಗಳೆಷ್ಟು? 2 ವ್ಯಾಲ್ಯೂಗಳು ಮಾತ್ರ. ಒಂದು 35 3 ಟೈಮ್ಸು, ಆ್ಯಂಡ್ ಅನದರ್ ಒನ್ 25 2 ಟೈಮ್ಸ್. ಮ್ಯಾಕ್ಸಿಮಮ್ ಟೈಮ್ಸ್ ರಿಪೀಟ್ ಆಗಿರೋದು ಮೋಡು ಅಂತ ನಾವು ಕರಿತೀವಿ. ದೇರ್ಫೋರ್ ಮೋಡ್ ಎಷ್ಟಾಯಿತು ಈ ಕೇಸ್ ಒಳಗೆ? 35 ಆಗತ್ತೆ. ಇದನ್ನು ನಾವು ಮೋಡ್ ಈಸ್ ಈಕ್ವಲ್ ಟು ದ ನಂಬರ್ ಆರ್ ಐಟಮ್ ದ್ಯಾಟ್ ಅಪಿಯರ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್. ಸೊಲ್ಯೂಷನ್: ಹಿಯರ್ ದ ನಂಬರ್ 35 appears 3 times, which is more than any other numbers. Therefore mode is equal to 35. ಇಷ್ಟಾದ್ರೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಒಳಗಿಂದ ಮೋಡ್ ಕಂಪ್ಲೀಟ್ ಆಗುತ್ತೆ. ಎರಡನೇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು ಅಂತಂದರೆ ನಿಮ್ಗೆ ಆಲ್ರೆಡಿ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಿರಿ. ಫಸ್ಟ್ 2ನೇ ಯೂನಿಟ್ದಲ್ಲಿಯೂ ಕೂಡ ನೀವು ಸಾಲ್ವ್ ಮಾಡಿರ್ತೀರಿ. ಹೆಂಗೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿರ್ತೀರಿ. ಅದ್ರ ಮೇಲೆಯೂ ಕೂಡ ವಿಡಿಯೋ ಇದೆ, ಅದನ್ನು ನೋಡಿರಿ. ಇಲ್ಲಿ ಏನು ಅಂತಂದ್ರೆ ಮೋಡ್ ಈಸ್ ದ ವ್ಯಾಲ್ಯೂ ಆಫ್ ದ ವೇರಿಯೇಬಲ್ ಕರಸ್ಪಾಂಡಿಂಗ್ ಟು ಹೈಯೆಸ್ಟ್ ಫ್ರೀಕ್ವೆನ್ಸಿ. ಇಲ್ಲಿಯೂ ಕೂಡ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ಗಳಿಲ್ಲ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ದೊಳಗೆ ಎಕ್ಸ್ ಮತ್ತು ಎಫ್ ಕೊಟ್ಟಿರ್ತಾರೆ. ಕೊಟ್ಟಿರೋದ ಫ್ರೀಕ್ವೆನ್ಸಿ ಒಳಗೆ ಹೈಯೆಸ್ಟ್ ಯಾವುದೈತಿ ಅಂತ ನೋಡಬೇಕು. ಸಪೋಸ್ ಈಗ ಒಂದು ಕೊಟ್ಟಾರ ಪ್ರಾಬ್ಲಮ್ಮು, ಅದರಲ್ಲಿ ಹೈಯೆಸ್ಟ್ 30 ಐತಿ ಫ್ರೀಕ್ವೆನ್ಸಿ ಅಂತಂದ್ರೆ ಅದರದ್ದು ಕರಸ್ಪಾಂಡಿಂಗ್ ವೇರಿಯೇಬಲ್ ಎಕ್ಸ್ದು ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು. ಎಕ್ಸ್ ವ್ಯಾಲ್ಯೂವ ಏನಾಗಿರ್ತೈತಿ ನಿಮ್ಗೆ? ಮೋಡ್ ಆಗಿರುತ್ತೆ. ಇಲ್ಲಿಯೂ ಕೂಡ ಒಂದಿಷ್ಟು ನಾವು ಫಾರ್ಮುಲಾ ಅಥವಾ ರೂಲ್ಸ್ಗಳನ್ನು ನೋಡೋಣ. ಮೋಡ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ವಿತ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ವ್ಯಾಲ್ಯೂ ಎಕ್ಸ್ದ ವ್ಯಾಲ್ಯೂ ಏನಿರುತ್ತೋ ಅದು ನಿಮಗೇನು ಮೋಡ್ ಆಗಿರ್ತೈತಿ. ಸಮ್ ಸ್ಟೆಪ್ಸ್ ಟು ಫೈಂಡ್ ಮೋಡ್. ಫಸ್ಟ್ ಒನ್, ಅಬ್ಸರ್ವ್ ದ ಫ್ರೀಕ್ವೆನ್ಸಿ ಕಾಲಮ್. ಕೊಟ್ಟಿರೋ ಪ್ರಾಬ್ಲಮ್ ಒಳಗೆ ಎಕ್ಸ್ ಮತ್ತು ಎಫ್ ಎರಡು ಕೂಡ ಇರ್ತಾವೆ. ಇದರಲ್ಲಿ ನೀವು ಫ್ರೀಕ್ವೆನ್ಸಿ ಕಾಲಮನ್ನು ಏನು ಮಾಡಬೇಕು? ಅಬ್ಸರ್ವ್ ಮಾಡಬೇಕು.
ದೆನ್ ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದ್ರೆ ಇದರಲ್ಲಿ ಯಾವುದು ಅಂದ್ರೆ ಐಡೆಂಟಿಫೈ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಆ ಎಫ್ ಒಳಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದೈತಿ ಅಂತ ನೋಡ್ಬೇಕು. ದ ಕರಸ್ಪಾಂಡಿಂಗ್ ವ್ಯಾಲ್ಯೂ ಎಕ್ಸ್ ಈಸ್ ಮೋಡ್. ಆ ಹೈಯೆಸ್ಟ್ ಫ್ರೀಕ್ವೆನ್ಸಿದ ಎಕ್ಸ್ ಏನಾಗಿರ್ತೈತಿ, ಎಕ್ಸ್ ಏನು ಕೊಟ್ಟಿರ್ತಾರ ಅದ ನಿಮ್ದು ಮೋಡ್ ಆಗಿರ್ತೈತಿ. ಒಂದು ಪ್ರಾಬ್ಲಮ್ ನೋಡ್ರಿ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಯಾಲ್ಕುಲೇಟ್ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಮಾರ್ಕ್ಸನ್ನು ಕೊಟ್ಟಾರ. ಮಾರ್ಕ್ಸ್ದಲ್ಲಿ ಎಷ್ಟು 30, 35, 40, 45, 50, 55 ಅಂತ ಐತಿ. ನೆಕ್ಸ್ಟ್ ಅನದರ್ ಒನ್ ಡಾಟಾ ಇರೋದು ಯಾವುದು ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ 12, 16, 20, 24, 18, 10. ಇಲ್ಲಿ ನೀವು ಇದಕ್ಕೆ ಎಕ್ಸ್ ಅಂತ ತಗೋತೀರಿ ಮಾರ್ಕ್ಸಿಗೆ, ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ಎಫ್ ಅಂತ ತೊಗೊತೀರಿ. ಇದಾದಮೇಲೆ ಇದಕ್ಕೆ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಏನು ಮಾಡಬೇಕು, ದ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಈ ಒಂದು ಎಫ್ ಒಳಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು 24 ಆದಮೇಲೆ ಇದರದ್ದು ಕರಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದು ಅಂದ್ರೆ 45. ಕರಸ್ಪಾಂಡಿಂಗ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 45. ದೇರ್ ಫೋರ್ ಮೋಡ್ ಈಸ್ ಈಕ್ವಲ್ ಟು ಎಷ್ಟು 45. ಇಷ್ಟು ಆದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅದ ಮೇಲೆ ಪ್ರಾಬ್ಲಮ್ ಕಂಪ್ಲೀಟ್. ಸಿಂಪಲ್ ಐತಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ BCom 3rd ಸೆಮಿಸ್ಟರ್ ಕರ್ನಾಟಕ ಯೂನಿವರ್ಸಿಟಿಯ ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳನ್ನು ಪ್ಲೇಲಿಸ್ಟ್ನಲ್ಲಿ ಕೂಡ ಆ್ಯಡ್ ಮಾಡೈತಿ, ಅದನ್ನು ಕೂಡ ನೋಡಿರಿ. ಥ್ಯಾಂಕ್ ಯು.